ಆರ್ಥಿಕ ಇಲಾಖೆಯು 7ನೇ ವೇತನ ಆಯೋಗದ ವರದಿಯನ್ನು ಪರಿಶೀಲಿಸುತ್ತಿದ್ದು, ಆಯೋಗವು ಸಲ್ಲಿಸಿರ್ತಕ್ಕಂಥ ವರದಿಯ ಪ್ರಮುಖ ಅಂಶಗಳನ್ನು ಗಮನಿಸಿದೆ. ಹಾಗಾಗಿ ಆ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಅಥವಾ ಅದರಲ್ಲಿನ ಕೆಲವಾದರೂ ಅಂಶಗಳನ್ನು ಪುನರ್ ಅವಲೋಕನವನ್ನು ಮಾಡಿ ತಿದ್ದುಪಡಿ ಮಾಡಬೇಕು ಅಂತಕ್ಕಂಥ ಗೊಂದಲದಲ್ಲಿ ಆರ್ಥಿಕ ಇಲಾಖೆಯು ಕೂಡ ಸಿಲುಕಿದೆ. ಏಕೆಂದರೆ ಒಂದೊಮ್ಮೆ ಯಥಾವತ್ತಾಗಿ ಆಯೋಗದ ವರದಿಯನ್ನೇ ಶಿಫಾರಸು ಮಾಡಿದರೂ ಕೂಡ ರಾಜ್ಯ ಸರ್ಕಾರಕ್ಕೆ ಸುಮಾರು 17,000 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನವನ್ನು ನೀಡಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ. ಹಾಗಾಗಿ ಆರ್ಥಿಕ ಇಲಾಖೆಯು ಅದರಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಿದರೆ ರಾಜ್ಯ ಸರ್ಕಾರಿ ನೌಕರರು ಮುಷ್ಕರವನ್ನು ಹೂಡಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ತಕ್ಕಂಥ ಸಂದರ್ಭ ಇರುವುದರಿಂದ ಈ ಒಂದು 7ನೇ ವೇತನ ಆಯೋಗದ ವರದಿಯನ್ನು ಯಾವ ರೀತಿಯಲ್ಲಿ ಜಾರಿಗೊಳಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡುತ್ತಾ ಬಂದಿದೆ. ಪರಿಶೀಲನೆ ಹಂತವು ಕೊನೆಯ ಹಂತದಲ್ಲಿ ಬಂದಿದ್ದು, ದ್ವಿತೀಯ ಹಂತದ ಚುನಾವಣೆ ಮುಗಿದ ನಂತರ, ಅಂದರೆ ಮೇ 7ರಂದು ದ್ವಿತೀಯ ಹಂತದ ಚುನಾವಣೆ ಮುಗಿದ ನಂತರ ರಾಜ್ಯ ಸರ್ಕಾರಕ್ಕೆ ತನ್ನ ಒಂದು ಪರಿಶೀಲನಾ ವರದಿಯನ್ನು ಸಲ್ಲಿಸತಕ್ಕಂಥ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ. ಹಾಗಾಗಿ ಆರ್ಥಿಕ ಇಲಾಖೆಯು ತನ್ನ ಪರಿಶೀಲನಾ ವರದಿಯಲ್ಲಿ ಯಾವ ಕ್ರಮಗಳನ್ನು ಮತ್ತು ಯಾವ್ಯಾವ ಸಲಹೆಗಳನ್ನು ರಾಜ್ಯ ಸರ್ಕಾರಕ್ಕೆ ನೀಡುತ್ತದೋ ಕಾಯಬೇಕಾಗಿದೆ. ಏಕೆಂದರೆ ತುಟ್ಟಿ ಭತ್ಯೆಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಗೊಂದಲಗಳು ಏರ್ಪಟ್ಟಿದ್ದು, 7ನೇ ವೇತನ ಆಯೋಗದ ವರದಿ ಪ್ರಕಾರ 8% 8.5% ಒಂದು ತುಟ್ಟಿ ಭತ್ಯೆಯನ್ನು ನೀಡಲೇಬೇಕಾಗಿರ್ತಕ್ಕಂಥ ಒಂದು ಪ್ರಸಂಗ ಒದಗಿ ಬಂದಿರುವುದರಿಂದ ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಈ ಒಂದು ತುಟ್ಟಿ ಭತ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆದೇಶವನ್ನು ಹೊರಡಿಸುವುದು ಕಾದು ನೋಡಬೇಕಾಗಿದೆ. ಹಾಗಾಗಿ ಮೇ 7ರ ನಂತರವೇ ಆರ್ಥಿಕ ಇಲಾಖೆಯು 7ನೇ ವೇತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಶೀಲನಾ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಿದೆ. ಹಾಗಾಗಿ ಅದಾದ ನಂತರ ಜೂನ್ 5ರ ನಂತರವೇ ರಾಜ್ಯ ಸರ್ಕಾರ ತನ್ನ ಒಂದು ಕ್ರಮವನ್ನು ರಾಜ್ಯ ಸರ್ಕಾರ ನೌಕರರಿಗೆ ತಿಳಿಸಲಿದೆ. ಹಾಗಾಗಿ ಅಲ್ಲಿಯವರೆಗೂ ಕೂಡ ನಾವು ಕಾಯತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಧನ್ಯವಾದಗಳು.